ಏನು ಮೇಡಮ್ ಇಷ್ಟು ಬೇಗ ಬಂದ್ಬಿಟ್ರಿ? ನಮ್ಮ ಅಕ್ಕ ಮನೇಲೆ ಬಿಟ್ಬಿಟ್ಟು ಬಂದೆ ನಾಸಿರ್. ಯಾಕೆ ಮೇಡಮ್ ನಿಮ್ಮ ಅಮ್ಮ ಮನೇಲಿ ಬಿಡಲಿಲ್ಲ? ನಮ್ಮ ಅಮ್ಮ ಮನೇಲಿ ಯಾಕೋ ವಾತಾವರಣ ಸರಿ ಇಲ್ಲ ನಾಸಿರ್. ಇವಾಗ ಸ್ವಲ್ಪ ಸರಿ ಹೋಗ್ತಾ ಇದೆ. ಮತ್ತೆ ಯಾಕೆ ಬೇರೆಯವರು ಮನೆಗೆ ಹೋಗ್ಬೇಕು ಅಂತ ನಮ್ಮ ಅಕ್ಕ ಮನೇಲೇ ಬಿಟ್ಟು ಬಂದೆ. ಏನು ತೊಂದರೆ ಇಲ್ಲ ಬಿಡಿ, ನೋಡ್ಕೊತಾರೆ ನಮ್ಮ ಅಕ್ಕ. ನಾಸಿರ್ ನಿಮ್ಮ ಹತ್ರ ಏನೋ ಕೇಳಬೇಕಂತ. ಕೇಳಿ ಮೇಡಮ್. ಉಮಾನ ಸಿದ್ದೇಶ್ವರ ಅವರೆಲ್ಲ ಇನ್ಸ್ಪೆಕ್ಟ್ರು, ಅವ್ರಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ನಂಗೆ ಆಸೆ. ಅದಕ್ಕೂ ಮುಂಚೆ ನಿಮ್ಮನ್ನೊಂದು ಮಾತು ಕೇಳೋಣ ಅಂತ. ಹೌದು ಅಲ್ವಾ ಮೇಡಮ್? ಪಾಪ ಅವಳಿಗೂ ಯಾರೂ ಇಲ್ಲ ಮೇಡಮ್. ಅವಳಿಗೆ ನೋಡಿದ್ರೆ ನಂಗೆ ಹೊಟ್ಟೆ ಉರಿಯುತ್ತೆ. ಆಗ್ಬೋದು ಮೇಡಮ್, ಒಳ್ಳೆ ಆಲೋಚನೆನೇ ಮಾಡಿದ್ದೀರಾ. ಸಿದ್ದೇಶ್ವರ್ಗೆ ಒಪ್ಸಿ ಮೇಡಮ್. ಫೋನ್ ಮಾಡಿ ಕರಿತೀನಿ, ಬಂದರೆ ಮಾತಾಡೋಣ. ಹ್ಞೂ ಮೇಡಮ್, ಮಾತಾಡಿ ಕೇಳಿ. ಪಾಪ ಹುಡುಗಿನೂ ಚೆನ್ನಾಗಿದೆ, ಇರೋಕ್ಕೆ ಮನೆ ಜಮೀನು ಎಲ್ಲ ಇದೆ ಅಲ್ಲ ಮೇಡಮ್. ಅದೆಲ್ಲದಕ್ಕಿಂತಲೂ ಆ ಹುಡುಗಿ ಭಯ ಪಟ್ಬಿಟ್ಟಿದ್ದಾಳೆ. ಒಂಟಿ ಅಲ್ಲ ನಾನು, ಯಾರು ಏನು ಮಾಡ್ತಾರೋ ಏನೋ ಅಂತ. ಯಾಕಂತಂದರೆ ಇವರು ತನ್ನೋರು ನನ್ನೋರು ಅಂದ್ಕೊಂಡ್ರೆ ಇಷ್ಟೊಂದು ದ್ರೋಹ ಮಾಡಿಬಿಟ್ರಲ್ಲ ನಾಸಿರ್. ಅದಕ್ಕೆ ಆ ಹುಡುಗಿ ಯಾರನ್ನೂ ನಂಬ್ತಾ ಇಲ್ಲ, ಎಲ್ಲರ ಮೇಲೂ ಅನುಮಾನ ಪಡ್ತಾ ಇದ್ದಾಳೆ. ನಮ್ಮ ಅಕ್ಕ ಮನೆಗೆ ಕರ್ಕೊಂಡು ಹೋದರೆ ಅಲ್ಲೂ ಅವಳಿಗೆ ಮುಖದಲ್ಲಿ ಒಂದು ಸ್ವಲ್ಪನೂ ಖುಷಿ ಇಲ್ಲ. ಅವಳು ಯಾರನ್ನೂ ನಂಬ್ತಾ ಇಲ್ಲ ಅಂತ ಅಂದ್ಕೊತೀನಿ. ಏನು ಮಾಡೋದು ಮೇಡಮ್, ಹಾಗೆ ಒಬ್ಬೊಬ್ರು ಅಣ್ಣ ತಂಗಿ ಇಬ್ಬರೇ ಬೆಳೆದಿರೋದು. ಹೇಗೋ ಅದಕ್ಕೆ ಬಂದಲ್ಲ ಅನ್ನೋ ಖುಷಿಯಲ್ಲಿರ್ತಾರೆ. ಇವ್ರು ನೋಡಿದ್ರೆ ಇಂಥ ಕೆಲಸ ಮಾಡಿಬಿಡ್ತಾರೆ. ಸರ್ ಸರ್, ಯಾಕಮ್ಮ ಸುಮ್ಮನೆ ಇರೋಕ್ಕಾಗಲ್ವಾ? ಏನು ನಿಂದಿರೋದನ್ನೇ? ಸರ್ ನಾನು ಆವಾಗೇ ಕೇಳಿದ್ನಲ್ಲ, ತಂದ್ಕೊಡಿ ಸರ್. ಏನಂತೆ ನಾಸಿರ್? ಮೇಡಮ್, ಆ ಅಮ್ಮಗೆ ಲಿಪ್ಸ್ಟಿಕ್ ಬೇಕಂತೆ, ಮತ್ತು ಐಬ್ರೋಸ್ ಏನೋ ಬೆಳೆದ್ಬಿಟ್ಟಿದೆಯಂತೆ, ಐಬ್ರೋಸ್ ಮಾಡಿಸ್ಬೇಕಂತೆ. ಆಮೇಲೆ ಕಣ್ಣು ಕಪ್ಪು ಬೇಕಂತೆ. ಮೇಕಪ್ ಕಿಟ್ಟು ಅವ್ರ ಮನೇಲಿ ಇದೆಯಂತೆ, ಅದನ್ನು ತಂದು ಕೊಡಬೇಕಂತೆ ಈ ಅಮ್ಮನಿಗೆ. ವಾಟ್? ಅಯ್ಯೋ ದುರ್ವಿಧಿಗೆ. ಅಲ್ಲ ಜೈಲಲ್ಲಿ ಏನಕ್ಕಂತೆ ಈ ಅಮ್ಮನಿಗೆ ಲಿಪ್ಸ್ಟಿಕ್ಕು? ಐಬ್ರೋಸ್ ಏನಕ್ಕಂತೆ ಮಾಡಿಸೋದು? ನೈಸ್ ಜೋಕು. ಕರೀರಿ ನಾಸಿರ್ ಅಮ್ಮನ ಕರ್ಕೊಂಬೋಗಿ, ಏನು ಕೇಳೋಣ, ಒಂದು ಸ್ವಲ್ಪ ಟೈಮ್ ಪಾಸ್ ಆದರೂ ಆಗುತ್ತೆ. ಬಾಮ, ಮೇಡಮ್ ಕರಿತಾವ್ರೆ. ಸರ್ ನಂಗೆ ಲಿಪ್ಸ್ಟಿಕ್ ಬೇಕು ಸರ್, ಲಿಪ್ಸ್ಟಿಕ್ ಬೇಕು, ಪೌಡ್ರ್ ಬೇಕು, ಸೆಂಟ್ ಬೇಕು, ನನಗೆ ಮೇಕಪ್ ಕಿಟ್ಟು ಅವ್ರ ಮನೆಯಲ್ಲಿದೆ, ನಂಗೆ ತರಿಸ್ಕೊಡಿ ಸರ್, ನಂಗೆ ಬೇಕೇ ಬೇಕು. ಅಯ್ಯೋ ಕರ್ಮ ಆಯ್ತಲ್ಲ. ನಾವು ಬೆಳಗ್ಗೆಯಿಂದ ಸಂಜೆವರೆಗೂ ಕಷ್ಟಪಟ್ಟು ದುಡಿಯೋರೆ, ನಮ್ಗೆ ಅದ್ರ ಕಡೆ ಗಮನ ಹೋಗಲ್ಲ. ಇವರು ಮಾಡಬಾರ್ದು ತಪ್ಪು ಮಾಡಿಬಿಟ್ಟು ಬಂದು ಇವ್ರಿಗೆ ಲಿಪ್ಸ್ಟಿಕ್ಕು, ಮ್ಯಾನಿಕ್ಯೂರು, ಪೆಡಿಕ್ಯೂರು. ಒಳ್ಳೆ ಕಾಮಿಡಿ. ಏನಮ್ಮ ನಿನ್ನ ಕತೆ? ಮೇಡಮ್ ನನಗೆ ಲಿಪ್ಸ್ಟಿಕ್ ಬೇಕು. ನಾನು ಒಂದು ದಿವಸನೂ ಲಿಪ್ಸ್ಟಿಕ್ ಹಚ್ಚಿದೆ ಇರೋಳೆ ಅಲ್ಲ. ನನಗೆ ಬುದ್ಧಿ ಬಂದಾಗಿಂದ ನಾನು ಲಿಪ್ಸ್ಟಿಕ್ ಹಾಕ್ತಾನೆ ಇದ್ದೀನಿ. ನಂಗೆ ಲಿಪ್ಸ್ಟಿಕ್ ಬೇಕಂದ್ರೆ ಬೇಕು. ಆಮೇಲೆ ಇನ್ನೇನೇನು ಬೇಕು? ಮತ್ತು ಹ್ಯಾಂಡ್ಸ್ ಎಲ್ಲ ಏರ್ ಗ್ರೋತ್ ಜಾಸ್ತಿ ಆಗಿಬಿಟ್ಟಿದೆ ಮೇಡಮ್, ವ್ಯಾಕ್ಸ್ ಮಾಡಿಸ್ಬೇಕು ನಾನು. ಮತ್ತು ಮ್ಯಾನಿಕ್ಯೂರ್ ಪೆಡಿಕ್ಯೂರ್ ಮಾಡಿಸ್ಬೇಕು. ಆಮೇಲೆ ಮೇಕಪ್ ಕಿಟ್ಟು ನಂಗೆ ಬೇಕೇ ಬೇಕು. ಐ ಶೇಡು ಮತ್ತು ಐಲೈನರು, ಬ್ಲಷು ಎಲ್ಲ ಬೇಕು ಮೇಡಮ್ ನನಗೆ. ನಾನು ಒಂದು ದಿವಸನೂ ಒಂದೇ ಥರದ್ದು ಓಲೆ ಇಟ್ಟೋಳೆ ಅಲ್ಲ, ನನಗೆ ಓಲೆ ಎಲ್ಲ ಬೇಕು ಮೇಡಮ್. ಐಬ್ರೋಸ್ ಬೇರೆ ತುಂಬಾ ಬೆಳೆದ್ಬಿಟ್ಟಿದೆ. ಆಮೇಲೆ ಹೇಳಮ್ಮ, ನೀನು ಹೇಳೋದು ಹೆಚ್ಚು, ನಾವು ತರಿಸ್ಕೊಡೋದು ಹೆಚ್ಚು. ಹೇಳು ನಾಸಿರ್, ಇವ್ರೇನೇನು ಹೇಳ್ತಾರೆ ಅದೆಲ್ಲ ಲೀಸ್ಟ್ ಬರ್ಕೊಳ್ರಿ. ಆಮೇಲೆ ಪರ್ಫ್ಯೂಮ್ ಬೇಕು ಮ್ಯಾಮ್, ಪರ್ಫ್ಯೂಮ್ ಬೇಕೇ ಬೇಕು ನನಗೆ. ನಾನು ಪರ್ಫ್ಯೂಮ್ ಇಲ್ದಿರೋ ಒಂದು ದಿವಸನೂ ಹೊರಗಡೆ ಬಂದೋಳೆ ಅಲ್ಲ, ನನಗೆ ಬೇಕೇ ಬೇಕು. ಇದೆಲ್ಲನೂ ಆನ್ಲೈನಲ್ಲೇ ಬುಕ್ ಮಾಡೋಣ ಅಥವಾ ನಾನು ನೀವು ಹೋಗಿ ದೊಡ್ಡ ಮಾಲಲ್ಲಿ ಶಾಪಿಂಗ್ ಮಾಡೋಣ? ಆನ್ಲೈನಲ್ಲಿ ಏನೋ ಅಷ್ಟೊಂದು ಕ್ವಾಲಿಟಿ ಚೆನ್ನಾಗಿರಲ್ಲ ಮೇಡಮ್, ನಾನು ನೀವೇ ಹೋಗಿ ಶಾಪಿಂಗ್ ಮಾಡೋಣ. ಇದಕ್ಕೆಲ್ಲ ಎಷ್ಟು ದುಡ್ಡು ಆಗ್ಬೋದು? ಮ್ಯಾನಿಕ್ಯೂರು ಪೆಡಿಕ್ಯೂರು ಬಂದು ಒಂದು 5,000 ಆಗುತ್ತೆ ಮೇಡಮ್. ಮತ್ತು ಲಿಪ್ಸ್ಟಿಕ್ ನಾನು ತುಂಬ ಕಾಸ್ಟ್ಲಿದು ಉಪಯೋಗಿಸೋದು. ಲಿಪ್ಸ್ಟಿಕ್ ಒಂದು ಬಂದು ಲಿಕ್ವಿಡ್ಡು 1,500ರಿಂದ 2,000 ಆಗ್ಬೋದು ಮೇಡಮ್ ಒಂದು ಲಿಪ್ಸ್ಟಿಕ್ಕು. 7,000 ಆಯಿತು. ನೆಕ್ಸ್ಟು ಪರ್ಫ್ಯೂಮು ಮತ್ತು ಐಬ್ರೋಸ್ ಎಲ್ಲ ಸೇರಿ ಒಂದು 3,000ರಿಂದ 4,000 ಆಗ್ಬೋದು ಮೇಡಮ್. 11,000 ಆಯಿತು. ಓಕೆ ನೆಕ್ಸ್ಟು ಆಮೇಲೆ ಮ್ಯಾನಿಕ್ಯೂರ್ ಪೆಡಿಕ್ಯೂರ್ ಮಾಡ್ಕೊಂಡಿದ್ದಾದಮೇಲೆ ನಾನು ಬಾಡಿ ಮಸಾಜ್ ಅವಾಗ ಮಾಡಿಸ್ಕೊತೀನಿ ಮೇಡಮ್. ಬಾಡಿ ಮಸಾಜ್ 10ರಿಂದ ಒಂದು 15ರಿಂದ 20,000 ಆಗುತ್ತೆ ಮೇಡಮ್. ಓಕೆ ಹತ್ತತ್ರ 30,000 ಆಯಿತು. ನೆಕ್ಸ್ಟು ಸ್ಲಿಪ್ಪರ್ ಬೇಕು ಮೇಡಮ್. ಸ್ಲಿಪ್ಪರ್ ಎಷ್ಟಾಗ್ಬೋದು? ಲಿಪ್ಸ್ಟಿಕ್ ಒಂದು 5-6 ಥರದ್ದು ಬೇಕು ಮೇಡಮ್. ನಾನು ಯಾವಾಗಲೂ ಲಿಕ್ವಿಡೇ ಉಪಯೋಗಿಸೋದು. ಇದು ಥ್ರೆಡ್ ಥರ ಬರುತ್ತಲ್ಲ ಅದನ್ನು ಉಪಯೋಗಿಸಲ್ಲ ನಾನು, ಲಿಕ್ವಿಡೇ ಉಪಯೋಗಿಸೋದು ನಾನು. ಕಲರ್ ಬೇಕು ಮೇಡಮ್. ಓಕೆ ಒಂದೊಂದು ಲಿಪ್ಸ್ಟಿಕ್ಕು 1,000 ಆದರೂ ಒಂದು 5 ಥರ ಲಿಪ್ಸ್ಟಿಕ್ ಬೇಕು ಅನ್ನಿ. 5,000 ಆಯಿತು. 5ರಿಂದ 6,000 ಆಗುತ್ತೆ ಮೇಡಮ್. ಬಾಡಿ ಸ್ಪ್ರೇ ನನಗೆ ಬೇಕೇ ಬೇಕು ಮೇಡಮ್. ಹೌದಾ, ಬಾಡಿ ಸ್ಪ್ರೇನೂ ಮಾಡ್ತೀರಾ ನೀವು? ಎಷ್ಟಾಗುತ್ತದು? ನಾನು ತುಂಬ ಕಾಸ್ಟ್ಲಿದು ಉಪಯೋಗಿಸ್ತೀನಿ ಮೇಡಮ್. ಇವಾಗೇನೋ ಜೈಲಲ್ಲಿದ್ದೀರಾ, ಸರಿ ನಾನು ಕೊಡ್ತೀನಿ ನಿಮಗೆ ಇದಕ್ಕೆ ಅಮೌಂಟು. ಅದಕ್ಕೂ ಮುಂಚೆ ಮನೆಯಲ್ಲಿ ಇದ್ರಲ್ಲ, ಅವಾಗ ಇದಕ್ಕೆಲ್ಲ ಯಾರು ಕೊಡ್ತಿದ್ರು ಅಮೌಂಟು? ನನ್ನ ತಮ್ಮ ಕೊಡ್ತಿದ್ದ ಮೇಡಮ್ ಮುಂಚೆ. ಮದುವೆ ಆದಮೇಲೆ ನಮ್ಮ ಯಜಮಾನರು ಕೊಡ್ತಿದ್ರು. ನಿನ್ನ ತಮ್ಮ ಅಲ್ಲ ಅವನು, ನಿನ್ನ ಬಾಯ್ ಫ್ರೆಂಡು. ಯಾಕೆ ಪದೇ ತಮ್ಮ ಅಂತ ಹೇಳ್ತಾ ಇದೆಯಾ? ನಿಂಗೆ ಅಭ್ಯಾಸ ಬಲ ಆಗ್ಬಿಟ್ಟಿದ್ಯೇನೋ? ಜನರ ಮುಂದೆ ತಮ್ಮ, ಒಳಗಡೆ ಬೇಡ ಬಿಡು ಆ ಥರ ಎಲ್ಲ ಹೇಳೋದು. ಕೇಳಿಸ್ಕೊಂಡವ್ರು ಬೈಕೊಂತಾರೆ, ನನ್ನ ಬಾಯಲ್ಲಿ ಯಾಕೆ ಬರಬೇಕು ಹೊಲ್ಸು ಮಾತು. ಮೇಡಮ್ ಯಾವನೋ ಒಬ್ಬ ತಮ್ಮನೋ ಯಾರೋ ಗೊತ್ತಿಲ್ಲ ನನಗೆ. ನನಗೆ ಇಷ್ಟೊಂದು ಐಟಮ್ಸ್ ಬೇಕು ಮೇಡಮ್. ನನಗಂತೂ ಲಿಪ್ಸ್ಟಿಕ್ ಇಲ್ಲದೆ ಒಂದು ಕ್ಷಣನೂ ಇರೋಕ್ಕಾಗಲ್ಲ ಮೇಡಮ್. ನಂಗೆ ಮೇಕಪ್ ಸೆಟ್ ಇರಲೇಬೇಕು ಮೇಡಮ್.
ತುಂಬ ಲಿಸ್ಟ್ ಇದೆ. ಆಮೇಲೆ ನೈನ್ ಪಾಲಿಶ್ ಎಲ್ಲ ಮತ್ತೆ ಹಂಗಿದ್ದೀರಾ? ಹಾಂ, ನೈನ್ ಪಾಲಿಶು ಮತ್ತು ನೈಲ್ ರಿಮೂವರು. ಯಾಕಂತಂದರೆ ದಿನಕ್ಕೆ ಒಂದೊಂದು ಕಲರ್ ಹಾಕ್ಕೊಬೇಕಲ್ವಾ? ನೀನು ಯಾವ ಥರ ಬಟ್ಟೆ ಹಾಕ್ಕೊತೀಯೋ ಆ ಥರದ್ದು ನೈನ್ ಪಾಲಿಶ್ ಹಾಕ್ಕೊತೀಯ. ಆಗ ನೈಲ್ ರಿಮೂವರ್ ಬೇಕಲ್ವಾ? ಮತ್ತು ಹೇರ್ಗೆ ಶಾಂಪೂ ಕಂಡೀಷ್ನರು ಏನು ಬೇಡವಾ? ಬೇಕು ಮೇಡಮ್, ನೈಲ್ ರಿಮೂವರು ಬೇಕು ಮತ್ತು ನೈಲ್ ಪಾಲಿಶು ಬೇಕು, ಶಾಂಪೂ ಕಂಡೀಷ್ನರ್ ಎಲ್ಲ ಬೇಕು ಮೇಡಮ್. ಇಲ್ಲೇನು ಸಿಗ್ತಾನೆ ಇಲ್ಲ ಮೇಡಮ್. ನೀನಿರೋದೇ ಜೈಲಲ್ಲಿ, ಇದೆಲ್ಲ ಯಾರು ಕೊಡ್ತಾರೆ ನಿನಗೆ? ಹಾಂ, ಪಾಪ ಇಷ್ಟೊಂದು ರಿಕ್ವೆಸ್ಟ್ ಮಾಡ್ಕೊತಾ ಇದೆಯಾ? ಏನಾದರೂ ಒಂದು ವ್ಯವಸ್ಥೆ ಮಾಡಿಕೊಡೋಣ. ಏನು ತರೋಕ್ಕಾಗಲಿಲ್ಲ ಅಂತಂದ್ರೂ ಒಂದು ಲಿಫ್ಟಿಕ್ ಆದರೂ ತರೋಣ, ತಂದು ಕೊಡೋಣ ನಿನಗೆ. ಲಿಫ್ಟಿಕ್ ಹಾಕ್ಕೊಳ್ಳಿ ಅಂತೆ. ಅಯ್ಯೋ, ಬರೀ ಲಿಫ್ಟಿಕ್ಕೆ ಆಗಲ್ಲ ಮೇಡಮ್, ಬೇರೆ ಐಟಮ್ಸ್ ಎಲ್ಲ ಬೇಕು. ನಾನು ನಮ್ಮ ಮನೆಯಲ್ಲೇ ಮೇಕಪ್ ಕಿಟ್ ಇಟ್ಟಿದ್ದೀನಿ ಮೇಡಮ್, ನನಗೆ ಆ ಮೇಕಪ್ ಕಿಟ್ ಒಂದು ತಂದುಕೊಟ್ಬಿಡಿ ಮೇಡಮ್. ಬೇರೆ ಏನೋ ತಂದುಕೊಡ್ತಿದ್ರು ಪರವಾಗಿಲ್ಲ, ನಾನು ಅದರಲ್ಲೇ ಲಿಫ್ಟಿಕ್ಕು ಮತ್ತು ಬ್ಲಷು, ಐ ಶೇಡು, ಐಲೈನರು ಎಲ್ಲ ಇದೆ ಮೇಡಮ್, ಕೂಮು ಎಲ್ಲ ಇದೆ. ಅದನ್ನು ತಂದುಕೊಟ್ಬಿಡಿ ಮೇಡಮ್, ಪ್ಲೀಸ್ ಮೇಡಮ್. ತಂದುಕೊಡೋಣ. ನೀವು ಕೇಳೋದೆಚ್ಚ, ನಾನು ತಂದುಕೊಡೋದೆಚ್ಚ. ಏನಂತೀರ ನಸೀರ್? ಹೌದು ಮೇಡಮ್, ಹೌದೌದು. ಪಾಪ ಇಷ್ಟೊಂದು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದಾರೆ. ಇವ್ರಿಗೆ ಲಿಫ್ಟಿಕ್ಕು, ಅಟ್ಲೀಸ್ಟ್ ಪರ್ಫ್ಯೂಮ್ ಆದರೂ ತಂದುಕೊಡ್ಬೇಡ? ಹಾಂ, ಒಳಗಡೆ ಜೈಲೆಲ್ಲ ಗಮ್ ಅಂತ ಇರಬೇಕು. ನನಗೆ ಜೈಲು ಊಟ ಅಡ್ಜಸ್ಟ್ ಆಗ್ತಾ ಇಲ್ಲ ಮೇಡಮ್, ನನಗೆ ತಿನ್ನೋಕ್ಕೆ ಆಗ್ತಾ ಇಲ್ಲ. ನನಗೆ ಹೋಟೆಲಿಂದ ಊಟ ತರಿಸ್ಕೊಡಿ, ಮತ್ತು ನೆಲದಲ್ಲಿ ಮಲ್ಕೊಬೇಕು. ನನಗೆ ಕಾಟ್ ಬೇಕು ಮೇಡಮ್, ನನ್ನ ಕಾಟು ಮತ್ತು ದಿಂಬು ಎಲ್ಲನೂ ನಮ್ಮ ಮನೆಯಿಂದ ತರಿಸ್ಕೊಡಿ ಮೇಡಮ್. ಓ ಹೌದಲ್ಲ, ಅಯ್ಯೋ ನಾನು ನೋಡಿ ಮರ್ತೇ ಹೋಗ್ಬಿಟ್ಟಿದ್ದೀನಿ. ಅಯ್ಯಪ್ಪ, ಏನಿದೆಲ್ಲನೂ. ಛೇ, ಏನು ನಸೀರ್ ಇವ್ರನ್ನ ಬರೀ ನೆಲದಲ್ಲಿ ಮಲಗಿಸಿದ್ದೀರಲ್ಲ. ಹಾಂ, ಇವ್ರು ಏನು ತಪ್ಪು ಮಾಡಿದ್ದಾರೆ ಪಾಪ? ಇವ್ರನ್ನ ಜೈಲಲ್ಲಿ ಇಟ್ಕೊಂಡು ನಾವು ಎಷ್ಟೊಂದು ತಪ್ಪು ಮಾಡ್ತಾ ಇದ್ದೀರಿ ನೋಡಿ. ಹಾಂ, ಹೌದು ಮೇಡಮ್, ನಾನು ಏನು ತಪ್ಪು ಮಾಡಿದ್ದೀನಿ ಅಂತ ನನ್ನ ಜೈಲಲ್ಲಿ ಇಟ್ಟಿದ್ದೀರಾ ಮೇಡಮ್ ನೀವು? ಅದೇ ಏನೂ ತಪ್ಪು ಮಾಡಿಲ್ಲ. ನಮಗೆ ಬುದ್ಧಿ ಇಲ್ಲ ಈ ಪೊಲೀಸವ್ರಿಗೆ. ನಿಮ್ಮನ್ನು ಕರ್ಕೊಂಬಂದು ಜೈಲಲ್ಲಿ ಇಟ್ಟಿದ್ದೀರಲ್ಲ, ನಮ್ಮನ್ನು ನಾವೇ ಏನಾದರೂ ತೊಗೊಂಡು ಹೊಡ್ಕೊಬೇಕು. ಅಯ್ಯೋ ಪಾಪ ಮೇಡಮ್, ನನಗೆ ಬೆಡ್ಶೀಟು, ದಿಂಬು ಮತ್ತು ಮೆತ್ತಿಗೆ ಹಾಸಿಗೆ ಎಲ್ಲ ಅಲ್ಲಿದೆ ಮೇಡಮ್, ಮನೆಯಲ್ಲಿ ತರಿಸ್ಕೊಡಿ ಮೇಡಮ್. ಮನೆಯಿಂದ ಎಲ್ಲ ತರಿಸ್ಕೊಡಿ ನನಗೆ, ಮತ್ತು ಹೋಟೆಲ್ ಊಟ ತರಿಸ್ಕೊಡಿ ಮೇಡಮ್. ಈ ಜೈಲಲ್ಲಿ ನನಗೆ ಊಟನೇ ಸೇರ್ತಾ ಇಲ್ಲ. ಅಬ್ಬಬ್ಬಾ, ಎಷ್ಟೊಂದು ಲೀಸ್ಟ್ ಇದೆ ರೀ ವಿನುತಾ ನಿಮ್ಮದು. ಹಾಂ, ಅಬ್ಬಾ, ಇಷ್ಟುದ್ದ ಲೀಸ್ಟ್ ಹೇಳಿದ್ರೆ ನಾನು ಏನು ಮಾಡೋದು ಹೇಳಿ? ನನಗೆ ಬರೋದು 70-80 ಸಾವಿರ ಸಂಬಳ ತಿಂಗಳಿಗೆ. ಹಾಂ, ನೀವು ಇಷ್ಟುದ್ದ ಲೀಸ್ಟ್ ಹೇಳಿದ್ರೆ ನಾನು ಎಲ್ಲಿಂದ ತಂದುಕೊಡ್ಲಿ? ಏನೋ ಒಂದು ವ್ಯವಸ್ಥೆ ಮಾಡೋಣ ನಿಮಗೋಸ್ಕರ. ಹೌದು ಮೇಡಮ್, ಒಂದು ಸೊಳ್ಳೆದು ಕಾಯಿಲು ಸಹ ಬೇಕು ನನಗೆ. ಯಾಕಂದರೆ ರಾತ್ರಿ ಎಲ್ಲ ತುಂಬ ಸೊಳ್ಳೆ ಮೇಡಮ್. ಅದು ಬೇರೆ ಟಾಯ್ಲೆಟ್ ಒಳಗಡೆನೇ ಇದೆಯಲ್ಲ, ನನಗೆ ಅದು ಸ್ಮೆಲ್ ಬೇರೆ. ಅದಕ್ಕೆ ಹಾಕೋಕ್ಕೆ ಪೆನಾಯಿಲ್ ಎಲ್ಲ ಬೇಕು ಮೇಡಮ್. ಯಪ್ಪ ಪಾಪ ವಿನುತವ್ರು ಎಷ್ಟು ಕಷ್ಟ ಅನುಭವಿಸ್ತವ್ರೆ. ಏನು ತಪ್ಪು ಮಾಡಿದೆ ಸ್ಟೇಷನ್ಗೆ ಬಂದು? ಹಾಂ, ಏನ್ರಿ ನಸೀರಿದು? ಹಾಂ, ಇಂಥ ಬ್ಯೂಟಿನ ತೊಗೊಂಡೋಗಿ ಅಲ್ಲಿಟ್ಟರೆ ಆಗುತ್ತಾ? ಹಾಂ, ನೋಡಿ ನೀವೇನು ಚಿಂತೆ ಮಾಡಬೇಡಿ. ನಿಮಗೆ ಏನು ತರಿಸ್ಕೊಡ್ತಾ ಇದ್ರು ಲಿಫ್ಟಿಕ್ ಅಂತೂ ಪಕ್ಕ ತರಿಸ್ಕೊಡ್ತೀನಿ ನಾನು. ಏನ್ರಿ ನಸೀರ್? ಹೌದು ಮೇಡಮ್, ಲಿಫ್ಟಿಕ್ ಅಂತೂ ಪಕ್ಕ ನಾನೇ ತೊಗೊಂಬಂದು ಕೊಡ್ತೀನಿ ಮೇಡಮ್. ಸರ್, ಲಿಫ್ಟಿಕ್ ಅಂತಂದರೆ ಮಾಮೂಲಿದು ಚಿಕ್ಕದು ಕೊಡ್ತಾರೆ. ಲಿಕ್ವಿಡ್ ಕೇಳಿ ಸರ್. ಲಿಕ್ವಿಡ್ ಆದರೆ ಬೆಳಗ್ಗೆ ಹಾಕಿದ್ರೆ ಸಂಜೆವರೆಗೂ ಇರುತ್ತೆ ಸರ್. ನಾವು ಕಾಫಿ ಕುಡಿದ್ರು ಮತ್ತು ನೀರು ಕುಡಿದ್ರು ಹೋಗೋದೇ ಇಲ್ಲ ಸರ್, ಹಂಗೆ ಇರುತ್ತೆ. ಓ, ಆ ಥರ ಲಿಫ್ಟಿಕ್ಕು ಇದೆಯಾ? ನೀರು ಕುಡಿದ್ರೆ ಕಾಫಿ ಕುಡಿದ್ರೆ ಹೋಗದೇ ಇರೋಂಥದ್ದು? ಹೌದು ಸರ್, ಅದು 1-1.5 ಸಾವಿರ 2 ಸಾವಿರ ಆಗುತ್ತೆ. ಓ ಹಾಗೆ ಸರಿ. ಏನು ಮೇಡಮ್, ಸಿಂಚನಾ ಮೇಡಮ್, ತರಿಸ್ಕೊಡೋಣ ನಾಸಿರ್ ಪಾಪ. ಹಾಂ, ಮನುಷ್ಯರ ನಾವು ಇವ್ರು ಕೇಳಿದ್ದೆಲ್ಲ ತರಿಸ್ಕೊಡ್ತಾ ಇದ್ರೆ ತರಿಸ್ಕೊಡೋಣ, ಖಂಡಿತ ತರಿಸ್ಕೊಡೋಣ ಮೇಡಮ್. ಯಾವಾಗ ತಂದುಕೊಡ್ತೀರಾ ಮೇಡಮ್? ನಿಮ್ಗೆ ಯಾವಾಗ ಬೇಕು? ನಂಗೆ ಈಗಲೇ ಬೇಕು ಮೇಡಮ್, ಈಗಲೇ ಬೇಕು. ತರಿಸ್ಕೊಡಿ ಮೇಡಮ್, ಪ್ಲೀಸ್ ಮೇಡಮ್. ಈಗಲೇನಾ? ನಂದು ಸ್ಯಾಲ್ರಿ ಆಗಬೇಕಲ್ಲ. ಹಾಂ, ಇಷ್ಟುದ್ದ ಲೀಸ್ಟ್ ಹೇಳಿದ್ದೀರಾ? ಹಾಂ, ಅದನ್ನೆಲ್ಲ ತರಿಸ್ಬೇಕಂದ್ರೆ ಸ್ಯಾಲ್ರಿ ಆಗಬೇಕಲ್ಲ. ನಿಮ್ಮ ಸ್ಯಾಲ್ರಿಯಲ್ಲಿ ಏನು ಬೇಡ ಮೇಡಮ್, ನಮ್ಮ ಮನೇಲಿ ಇದೆ ಮೇಡಮ್ ಎಲ್ಲನೂ. ಉಮಾಗೆ ಹೇಳಿದ್ರೆ ಕೊಡ್ತಾಳೆ ಮೇಡಮ್. ಉಮಾ ಇದ್ದಾಳಲ್ಲ ನಿಮ್ಮ ನಾದ್ನಿ. ಸರಿ ಕರೆಸ್ತೀನಿ. ಅವಳಿಗೆ ಏನೇನು ಬೇಕೋ ಲಿಸ್ಟ್ ಹೇಳಿ ತಂದುಕೊಡ್ತಾಳೆ, ಆಯಿತಾ? ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಇಷ್ಟೊಂದು ಸಹಾಯ ಮಾಡಿದ್ದಕ್ಕೆ ನನಗೆ. ಇರಲಿ ಪರವಾಗಿಲ್ಲ. ಇಷ್ಟು ಸಹಾಯ ಮಾಡಿಲ್ಲ ಅಂತಂದರೆ ಹೇಗೆ? ಹಾಂ, ಮುಂದುವರಿಯೋದು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.